ಹೆಲೋ ಫ್ರೆಂಡ್ಸ್, ನಾವು ಶ್ರೀ ಕ್ಷೇತ್ರ ಮಾಡಾಳು ಶ್ರೀ ಸ್ವರ್ಣಗೌರಿ ಮಾಡಾಳು ಇರೋದು ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆಯಲ್ಲಿ. ಅರಸೀಕೆರೆಯಿಂದ 26 ಕಿಲೋಮೀಟರ್ ಆಗುತ್ತೆ. ನಿಮಗೆ ಈ ಒಂದು ಸ್ವರ್ಣಗೌರಿ ಒಂದು ದೇವಿ ಏನಿದೆ, ಇದನ್ನು ಗೌರಿ ಹಬ್ಬದ ದಿನದಂದು ಸ್ಥಾಪನೆ ಮಾಡ್ತಾರೆ. ಈ ಒಂದು ಗೌರಿ ಹಬ್ಬದ ದಿನ ಶ್ರೀ ಕೋಡಿಮಠದ ಸ್ವಾಮಿಗಳು ಬಂದು ಆ ಒಂದು ದೇವಿಯ ರೂಪದ ಮಾಡಿರುವಂಥ ಮೂರ್ತಿಗೆ ಮೂಗುತಿಯನ್ನು ಇಡ್ತಾರೆ. ಆ ಮೂಗುತಿ ಒಂದನ್ನು ಬಿಟ್ಟು ಇನ್ಯಾವುದೇ ರೀತಿ ಚಿನ್ನ ಬೆಳ್ಳಿ ಏನನ್ನು ಸಹ ಈ ಒಂದು ದೇವಿಗೆ ಧರಿಸೋದಿಲ್ಲ. ಈ ಒಂದು ಸ್ವರ್ಣಗೌರಿಯನ್ನು ಕರ್ಪೂರ ಪ್ರಿಯೆ ಅಂತ ಕರೀತಾರೆ. ಕರ್ಪೂರ, ನಿಮಗೆ ಮಡಲಕ್ಕಿ ಮತ್ತು ಒಂದು ಸೀರೆ, ಈ ಇಷ್ಟೇ ಇಲ್ಲಿ ದೇವಿಯ ಇಷ್ಟವಾದ ವಸ್ತುಗಳು ಅಂತ ಹೇಳ್ತಾರೆ. ನೀವು ಏನೇ ಹರಕೆ ಕಟ್ಕೊಂಡು ಹೋದ್ರೂ ಸಹ ಈಡೇರುತ್ತೆ. ನಾವು ಚಿಕ್ಕಂದಿನಿಂದನೂ ಕೂಡ ಈ ದೇವಿಯ ದರ್ಶನವನ್ನು ಮಾಡ್ಕೊಂಡ್ಬಂದಿದ್ದೀವಿ. ವರ್ಷವೂ ನಾವು ಈ ದೇವಿ ದರ್ಶನ ಮಾಡ್ಕೊಂಡ್ಬರ್ತೀವಿ. ಈ ವರ್ಷದ ಗೌರಮ್ಮ ಬಸವಣ್ಣ ದೇವಸ್ಥಾನದಲ್ಲಿ ಏನು ಸ್ಥಾಪನೆ ಆಗಿದೆಯೋ ಆ ಒಂದು ದೇವಿಯನ್ನು ದರ್ಶನ ಮಾಡ್ಕೊಂಬರೋಣ. ಈ ಒಂದು ದೇವಿಯಗೆ ಒಂದು ಪುಟ್ಟ ಕಥೆ ಇದೆ. ಏನಂದರೆ, ಶ್ರೀ ಶಿವಲಿಂಗ ಸ್ವಾಮಿಗಳು, ಕೋಡಿಮಠದ ಶ್ರೀ ಶಿವಲಿಂಗ ಸ್ವಾಮಿಗಳು ಇದ್ದಂಥ ಸಂದರ್ಭದಲ್ಲಿ ಮತ್ತು ಮಾಡಾಳಿನ ಮುದ್ದೇಗೌಡರು ಇಬ್ಬರೂ ಕೂಡ ಒಂದು ಜಾತ್ರೆಯನ್ನು ಮುಗಿಸ್ಕೊಂಡು ಬರುವಾಗ ಒಂದು ಹಿಂದಿನಿಂದ ಒಂದು ಧ್ವನಿ ಕೇಳುತ್ತಂತೆ, ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತ. ಆ ಒಂದು ಕತೆ ಏನಂದರೆ, ಆ ಒಂದು ದೇವಿ ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತ ಒಂದು ಹೇಳಿದಂಥ ಸಂದರ್ಭದಲ್ಲಿ ಆ ದೇವಿಯನ್ನು ಗಂಗಾ ರೂಪದಲ್ಲಿ ತಂದು ಮುದ್ದೇಗೌಡರು ಮನೆ ಏನಿದೆ ಈಗ, ಆ ಒಂದು ಮುದ್ದೇಗೌಡರು ಮನೆಯಲ್ಲಿರುವಂಥ ಮನೆ ಒಳಗಡೆ ಒಂದು ಬಾವಿ ಇದೆ. ಆ ಬಾವಿ ಒಳಗಡೆ ನೀರನ್ನು, ಆ ಗಂಗೆಯನ್ನು ತಂದಿರ್ತಾರಲ್ಲ ದೇವಿಯನ್ನು, ಆ ಬಾವಿ ಒಳಗಡೆ ಹಾಕಿರ್ತಾರೆ. ಅದೇ ಗಂಗೆಯನ್ನು ಬಳಸಿ ಪ್ರತಿ ವರ್ಷವೂ ಸಹ ಈ ಗೌರಮ್ಮನ ಮೂರ್ತಿಯನ್ನು ಮಾಡ್ತಾರೆ. ಅರಿಶಿಣ ಮತ್ತು ಕಡಲೆ ಹಿಟ್ಟಿನಿಂದ ಈ ಗೌರಮ್ಮನನ್ನು ಮಾಡ್ತಾರೆ. ಈ ವರ್ಷದ ದುಗ್ಲ ಏನಿದೆ, ಈ ವರ್ಷದ ದುಗ್ಲ ಮತ್ತು ಈ ವರ್ಷದ ವಿಸರ್ಜನೆ ಕಾರ್ಯಕ್ರಮವನ್ನು ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಆ ದೇವಿಯ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ಸರಿಸುಮಾರು 30ರಿಂದ 40 ಲಕ್ಷಕ್ಕಿಂತ ಹೆಚ್ಚು ಕರ್ಪೂರವನ್ನು ವರ್ಷದಲ್ಲಿ ಹಚ್ತಾರೆ ಅಂತಲೇ ಹೇಳ್ತಾರೆ. ಅದೇ ರೀತಿ ಕರ್ಪೂರ ಪ್ರಿಯೆ ಅಂದರೆ, ನೀವು ಏನೇ ಒಡವೆ ವಸ್ತ್ರ ಏನೂ ಕೊಟ್ಟರು ನಿಮಗೆ ಅಷ್ಟು ದೇವಿಗೆ ಪ್ರಿಯವಾದದ್ದು ಬರೀ ಕರ್ಪೂರ ಮಾತ್ರ. ಇಲ್ಲಿ ಯಾವುದೇ ಬೆಳ್ಳಿ ಮತ್ತು ಬಂಗಾರ ಏನನ್ನೂ ಅಪೇಕ್ಷೆಯನ್ನು ಪಡೋಲ್ಲ ಈ ದೇವಿ. ಅದೇ ರೀತಿ ಇದಕ್ಕೆ ಈ ಗೌರಮ್ಮ ಏನಿದೆ, ಈ ಗೌರಮ್ಮನ ವಿಸರ್ಜನಾ ಸಂದರ್ಭದಲ್ಲಿ ಆ ಮೂಗುತಿಯನ್ನು ಶ್ರೀಗಳು ತೆಗೆದಾಗ ಕೋಡಿಮಠ ಶ್ರೀಗಳು ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ದೇವಿ ಅಳ್ತಾರೆ ಅಂತ ಹೇಳ್ತಾರೆ. ಅಂದರೆ ಒಂದು ಹೆಣ್ಮಗು ತವ್ರ ಮನೆಯಿಂದ ಹೊರಡುವಾಗ ಹೇಗೆ ಅಳು ಬರುತ್ತೋ ಅದೇ ರೀತಿ ಹೋಗುವಾಗ ದೇವಿನೂ ಕೂಡ ಅಳ್ತಾರೆ ಅನ್ನೋದು ಇಲ್ಲಿ ಈ ಒಂದು ಪದ್ಧತಿಯಾಗಿರುತ್ತೆ. ಆ ಮೂಗುತಿಯಲ್ಲಿ ಇರುವಂಥ ವಿಶೇಷ ತುಂಬಾ ಮಹತ್ವವಾದದ್ದು. ಆ ದೇವಿಗೆ ಕಳೆನೇ ಆ ಮೂಗುತಿ ಅಂತಲೇ ಹೇಳ್ಬೋದು. ಆ ಮೂಗುತಿಯ ಒಂದನ್ನು ಬಿಟ್ಟರೆ ಇನ್ಯಾವುದೇ ರೀತಿಯ ಚಿನ್ನದ ಒಡವೆಯನ್ನು ಈ ದೇವಿಗೆ ತೊಡಿಸಲ್ಲ. ಆ ಮೂಗುತಿಯಲ್ಲಿ ಇರುವಂಥ ವಿಶೇಷ ಅಂಥದ್ದು ಅಂತಲೇ ಹೇಳ್ಬೋದು. ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂದ್ಬಿಟ್ಟು ಈ ವರ್ಷದ ವಿಸರ್ಜನೆ ಕಾರ್ಯಕ್ರಮವನ್ನು ನೋಡಿಕೊಂಡು ದೇವಿ ಕೃಪೆಗೆ ಪಾತ್ರರಾಗ್ರಿ ಅಂತ ಕೇಳಿಕೊಂಡು, ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಈ ಒಂದು ಬಾವಿಯಲ್ಲಿ ಬಿಡುವಾಗ ಗೌರಮ್ಮ ವಿಸರ್ಜನೆ ಕಾರ್ಯಕ್ರಮ ಏನಿರುತ್ತೆ, ಆ ವಿಸರ್ಜನೆ ಕಾರ್ಯಕ್ರಮ ಮಾಡಿದಾಗ ಆ ಮುದ್ದೇಗೌಡರು ಮನೆ ಏನಿದೆ, ಆ ಮುದ್ದೇಗೌಡರು ಮನೆಯಲ್ಲಿ ಒಳಗಿರುವಂಥ ಬಾವಿಯಲ್ಲಿ ನೀರು ಚುಮ್ಮುತ್ತೆ ಅಂತಲೇ ಹೇಳ್ತಾರೆ. ಅದು ನಿಜ. ಅಂದರೆ ನಾವು ಕೂಡ ಅದನ್ನು ನೋಡಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.